ವಾಲ್ಪರೈನಲ್ಲಿ 4ನೇ ದಿನ ನಡಿಬೇಕಾಗಿದ್ದ ರ್ಯಾಲಿ ಟೆಕ್ನಿಕಲ್ ರೀಸನ್ಸ್ನಿಂದ ನಡೀಲಿಲ್ಲ. ಆದ್ರೇನಂತೆ ಆ ಜಾಗಕ್ಕೆ ಹೋಗಿ ಬಂದಿದೆ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. 4ನೇ ದಿನ ಮತ್ತೆ ನಮ್ಮ ವಾಸ್ತವ್ಯ ಕೊಯಮತ್ತೂರಿನಲ್ಲೇ. 5ನೇ ದಿನ ನಾವು ಹೋಗಬೇಕಾಗಿದ್ದು ಬರ್ಗೂರು ಹಾಗೂ ಸತ್ಯಮಂಗಲ ಕಡೆ. ಐದನೇ ದಿನ ಮತ್ತೆ ಕೊಯಮತ್ತೂರಿನಿಂದ ಅಂಡಿಯೂರ್ ಭವಾನಿ ದಾಟಿ ಬಂದಿಳಿದಿದ್ದು ಬರ್ಗೂರಿಗೆ. ಕರ್ನಾಟಕದ ಬಾರ್ಡರ್ ಅದು. ಬೆಳ್ಳಂಬೆಳಿಗ್ಗೆ ಚಳಿಯಲ್ಲಿ ಶುರುವಾಯಿತು ಬೈಕರ್ಗಳ ಸವಾರಿ. ಬರ್ಗೂರಿನ ಸ್ಟೇಜ್ನಲ್ಲೂ ಡಾಂಬರಿನ ಟ್ರ್ಯಾಕ್ ರೈಡರ್ಗಳಿಗೆ ಬಹಳ ಪ್ರಿಯವಾದ ಟ್ರ್ಯಾಕ್. 3, 2, 1 ಗೋ ಅಂದ ಕೆಲವೇ ಕ್ಷಣಗಳಲ್ಲಿ ಕಣ್ಣಿಗೆ ಕಾಣದಷ್ಟು ದೂರ ಬೈಕ್ಗಳು ಹೋಗಿರುತ್ತಿದ್ದವು. ಸುತ್ತಮುತ್ತಲಿನ ಹಳ್ಳಿಗಳ ಜನ ಆರ್ಭಟಿಸುವ ಬೈಕ್ಗಳನ್ನ ನೋಡಲು ಬಂದಿದ್ರು. ಅವರಿಗೆಲ್ಲ ಇದು ಸಖತ್ ಥ್ರಿಲ್ ಕೊಡ್ತು. ನಂತರ 2ನೇ ಸ್ಟೇಜ್ ಸತ್ಯಮಂಗಲದಲ್ಲಿ. ವೀರಪ್ಪನಿದ್ದ ಜಾಗದಲ್ಲಿ ಓಡಾಡುತ್ತಿದ್ದೇವೆ. ಎಂತಹ ಜಾಗವನ್ನ ಆರಿಸಿಕೊಂಡಿದ್ದ ಆ ಭೂಪ ಅಂತ ಬೈದಾಡಿಕೊಂಡು ಕಾರ್ ಬೈಕ್ಗಳನ್ನ ನೋಡಲು, ಆ ಮೈ ಜುಮ್ಮನಿಸೋ ದೃಶ್ಯಗಳನ್ನ ಸೆರೆ ಹಿಡಿಯಲು ಸಿದ್ಧರಾದ್ವಿ. ಸೊ ಈ ಒಂದು ದಕ್ಷಿಣ್ ಡೇರ್ ರೋಡ್ ರ್ಯಾಲಿ ಇವತ್ತು ಫೈನಲ್ ಡೇ ಬಂದಿದೆ. ಅಂದರೆ 5ನೇ ದಿನ, ಇವತ್ತು ಕೊನೆ ದಿನ ರೇಸ್. ಇಲ್ಲಿಂದ ಸೀದಾ ಬೆಂಗಳೂರನ್ನು ತಲುಪತ್ತೆ. ಸೊ ಈಗ ನಾವು ಸತ್ಯಮಂಗಲ ಕಾಡಿನಲ್ಲಿದ್ವಿ. ಸತ್ಯಮಂಗಲ ಅಂದ ಕೂಡಲೇ ನಮಗೆ ನೆನಪಾಗುವಂಥದ್ದು ವೀರಪ್ಪನ್. ಸೊ ಹಾಗಾಗಿ ವೀರಪ್ಪನ್ ಈ ಒಂದು ಜಾಗದಲ್ಲಿ ಓಡಾಡ್ತಿದ್ದಂಥ ಜಾಗದಲ್ಲಿ ಇವತ್ತು ಒಂದು ಟ್ರ್ಯಾಕ್ ಅಂದರೆ ರೇಸ್ ನಡೀತಾ ಇರೋವಂಥದ್ದು. ಸೊ ನೋಡ್ಬೋದು ನೀವು, ಇದೊಂದು ಹೆಚ್ಚು ಕಮ್ಮಿ ಗ್ರಾವೆಲ್ ಟ್ರ್ಯಾಕ್ ಅಂತ ಹೇಳ್ಬೋದು. ಅಂದರೆ ಕಲ್ಲಿನಿಂದ ಕೂಡಿದಂಥ ಒಂದು ಟ್ರ್ಯಾಕ್ ಆಗಿದೆ. ಸೊ ಇದೊಂದು ಫೈನಲ್ ಲೆಗ್. ಇಲ್ಲಿ ಬೆಟರ್ ಅಂದರೆ ಯಾರು ಪಾಯಿಂಟ್ಸನ್ನು ಜಾಸ್ತಿ ಮಾಡ್ಕೊಳ್ತಾರೆ ಅವರು ವಿನ್ನರ್ ಆಗಿ ಹೊರಬರ್ತಾರೆ. ಸದ್ಯದ ಮಟ್ಟಿಗೆ ಹೇಳೋದಾದರೆ ಮನ್ಪ್ರೀತ್ ಅಹ್ವಾಲಿ ಹಾಗೂ ವೇಣು ರಮೇಶ್ ಒಂದು ಲೀಡ್ನಲ್ಲಿದ್ದಾರೆ. ಸುರೇಶ್ ರಾಣಾ ಅಂದರೆ ಭಾಳ ಒಂದು ಸುರೇಶ್ ರಾಣಾ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ವು. ಆದರೆ ರಾಣಾ 2ನೇ ಪ್ಲೇಸ್ನಲ್ಲಿದೆ. ಮೊದಲು ಹೋಗಿದ್ದು ಅಮನ್ಪ್ರೀತ್ ಓಡಿಸುತ್ತಿದ್ದ ವೈಟ್ ಜಿಪ್ಸಿ. ಕೊಡಗಿನ ಕಾಫಿ ತೋಟ, ಊಟಿಯ ಟೀ ತೋಟದಲ್ಲಿ ನಡೆದಿದ್ದಕ್ಕಿಂತ ಇದು ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಪೂರ್ತಿ ಹಾಳಾದ ರಸ್ತೆ. ಚೂರು ಯಾಮಾರಿದ್ರು ಎಲ್ಲಿ ಹೋಗಿ ಬೀಳ್ತೀವಿ ಅನ್ನೋದನ್ನ ಊಹೆ ಮಾಡಲು ಸಹ ಆಗೋದಿಲ್ಲ. ಅಂತಹ ರಸ್ತೆಯಲ್ಲಿ ಅಷ್ಟೊಂದು ಸ್ಪೀಡ್ ಆಗಿ ಕಂಟ್ರೋಲ್ಡ್ ಆಗಿ ಓಡಿಸೋದು ಅಂದ್ರೆ ಅದಕ್ಕೆ ವಿಶೇಷ ತಯಾರಿ ಹಾಗೂ ಗುಂಡಿಗೆ ಬೇಕು.
ಅಮನ್ಪ್ರೀತ್ ಹೋದ ನಂತರ ಬಂದಿದ್ದು ಕಿಂಗ್ ಆಫ್ ಹಿಲ್ಸ್ ಖ್ಯಾತಿಯ 8 ಬಾರಿ ರೇಡ್ ದೆ ಹಿಮಾಲಯ, 4 ಬಾರಿ ನ್ಯಾಷನಲ್ ರ್ಯಾಲಿ, 3 ಬಾರಿ ಡೆಸರ್ಟ್ ಸ್ಟ್ರಾಂಗ್ ಚಾಂಪಿಯನ್ ಸುರೇಶ್ ರಾಣಾ. ಗ್ರ್ಯಾಂಡ್ ವಿಟಾರಾ ಕಾರ್ ನಾವಿದ್ದ ತಿರುವಿನಲ್ಲಿ ತಿರುಗಿ ಮುನ್ನುಗ್ಗಿದ್ದ ಪರಿ ನಡುಕ ಹುಟ್ಟಿಸ್ತು. ಅದರಲ್ಲೂ ಗಾಡಿಗೆ ಬ್ರೇಕ್ ಬಿದ್ದಾಗ ಆದ ಶಬ್ದ ಹಾರ್ಟ್ ಬೀಟ್ ಜಾಸ್ತಿ ಮಾಡಿತು. ಹಾಗೆ ಪ್ರತಿಯೊಬ್ಬರು ಸಹ ಕೊನೆಯ ಸ್ಟೇಜ್ನಲ್ಲಿ ಟೈಮಿಂಗ್ ಹೆಚ್ಚಿಸಿಕೊಳ್ಳಲು ತುಂಬಾನೇ ಪ್ರಯತ್ನ ಪಟ್ಟರು. ಹೋದ ರಸ್ತೆಯಲ್ಲಿ ವಾಪಸ್ ಬಂದು ರ್ಯಾಲಿಯನ್ನ ಯಶಸ್ವಿಯಾಗಿ ಮುಗಿಸಿದ್ರು. ಸೊ ಈ ರ್ಯಾಲಿಯಲ್ಲಿ ವಿನ್ನರ್ ಯಾರಾದರೂ ಅದನ್ನು ನೋಡೋಣ ಆಫ್ಟರ್ ದಿಸ್ ಸ್ಮಾಲ್ ಬ್ರೇಕ್.